ಹಗರಣ ಇಡಿ ದಾಳಿ ನಂತರ ಕೆಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದು ಯಾಕೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ನಡೆಸಿದಂತ ದಾಳಿಯ ನಂತರ ಐಎಎಸ್ ಅಧಿಕಾರಿಯೇ ನಾಪತ್ತೆಯಾಗಿರೋದು ಯಾಕೆ? ಇಡಿ ರೇಡ್ ಆಗ್ತಾ ಇದ್ದಂತೆ ಅಧಿಕಾರಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕಣ್ಮರೆಯಾಗಿದ್ದಾರೆ. ಈಗ ನಾಪತ್ತೆಯಾಗಿರೋ ಐಎಎಸ್ ಅಧಿಕಾರಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಇಡಿ ರೇಡ್ ಆಗ್ತಾ ಇದ್ದಂತೆ ಅಧಿಕಾರಿ ನಿಗೂಢವಾಗಿ ನಾಪತ್ತೆಯಾಗಿರೋ ಐಎಎಸ್ ಅಧಿಕಾರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಮೊಬೈಲ್ ಲೊಕೇಶನ್ ಚೆಕ್ ಮಾಡಿದ್ರೆ ಲಾಸ್ಟ್ ಲೊಕೇಶನ್ ಬೆಂಗಳೂರಿನ ಏರ್ಪೋರ್ಟ್, ಅಲ್ಲೇ ಸ್ವಿಚ್ ಆಫ್ ಆಗಿದೆ ಮೊಬೈಲ್. ಅದಾದ ನಂತರ ಅಧಿಕಾರಿ ಯಾರ ಕಣ್ಣಿಗೂ ಬಿದ್ದಿಲ್ಲ, ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ. ಈಗ ಈ ಅಧಿಕಾರಿಗಾಗಿ ಹುಡುಕಾಟ ನಡೀತಾ ಇದೆ. ಇಡಿ ದಾಳಿಯ ನಂತರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿರೋದು. ಪರೀಕ್ಷಾ ನಿಯಂತ್ರಕರಾಗಿದ್ದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಇಡಿ ದಾಳಿ ನಂತರ ನಾಪತ್ತೆಯಾಗಿದ್ದಾರೆ. ಮಾರ್ಚ್ ವರೆಗೆ ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ನಿಯಂತ್ರಕರಾಗಿದ್ರು ಜ್ಞಾನೇಂದ್ರ ಕುಮಾರ್. ಜನವರಿಯಲ್ಲಿ ಪಶುವೈದ್ಯಾಧಿಕಾರಿ ಪರೀಕ್ಷೆ ಉಸ್ತುವಾರಿಯನ್ನ ಇದೇ ಅಧಿಕಾರಿ ಹೊತ್ತಿದ್ರು. ಪರೀಕ್ಷೆಯ ಉಸ್ತುವಾರಿ ಇದೇ ಅಧಿಕಾರಿಯದ್ದು. ಇಡಿ ದಾಳಿ ನಂತರ ಇದೇ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿರೋದು. ಏರ್ಪೋರ್ಟ್ನಿಂದ ನಾಪತ್ತೆಯಾಗಿದ್ದಾರೆ. ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಕುಟುಂಬದ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ ಅಧಿಕಾರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇಡಿ ದಾಳಿಯ ನಂತರ ಈ ಅಧಿಕಾರಿ ನಾಪತ್ತೆಯಾಗಿರೋದು, ಈ ಅಧಿಕಾರಿ ನಾಪತ್ತೆಯಾಗಿರೋದ್ರ ಹಿಂದಿನ ಕಾರಣ ಏನು? ಯಾಕಂದ್ರೆ ಪರೀಕ್ಷೆಯ ಉಸ್ತುವಾರಿ ಈ ಅಧಿಕಾರಿಯದ್ದೇ ಆಗಿತ್ತು. ಹಾಗಾದ್ರೆ ಪರೀಕ್ಷೆಯಲ್ಲಿ ಅಂತದ್ದೇನೋ ಅಕ್ರಮ ನಡೆದಿದೆ ಅನ್ನೋದು ಬೆಳಕಿಗೆ ಬಂದ ನಂತರ ತಾನು ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಕಾರಣಕ್ಕೇನಾದ್ರೂ ಎಸ್ಕೇಪ್ ಆಗಿದ್ದ, ಹೇಗೆ? ಶ್ವೇತಾ, ಏನು ಇಡಿ ಅಧಿಕಾರಿಗಳು ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಬಯಲಿಗೆ ಬಂದ ನಂತರ ಏನು ಇಡಿ ಅಧಿಕಾರಿಗಳು ಒಂದು ECIR ಅನ್ನು ದಾಖಲಿಸಿ ಸುಮಾರು 31 ಕಡೆ, ರಾಜ್ಯಾದ್ಯಂತ 31 ಕಡೆ ಏನು ದಾಳಿಯನ್ನು ಮಾಡಿದ್ರು. ಅದರಲ್ಲೂ ಏನು ಸಾಹುಕಾರ ಶಿವಶಂಕರಪ್ಪ ನಿವಾಸ ಸೇರಿದಂತೆ ಅವರ ಆತ್ಮೀಯರು ಏನಿದ್ರು, ಅವರ ಸುತ್ತಮುತ್ತ ಇರುವಂತಹ ಸಾಕಷ್ಟು ಕಚೇರಿಗಳು, ಜೊತೆಗೆ ಈ ಒಂದು ಕೆಪಿಎಸ್ಸಿ ಕಚೇರಿ ಸೇರಿದಂತೆ ಹಲವು ಕಡೆ ಏನು ದಾಳಿಯನ್ನು ಮಾಡಿದ್ರು. ಇದೀಗ ಈ ದಾಳಿ ಬೆನ್ನಲ್ಲೇ ಏನು ನಿನ್ನೆಯಷ್ಟೇ ಕೂಡ ದಾಳಿ ಮುಕ್ತಾಯವಾಗಿತ್ತು. ಈ ದಾಳಿ ಬೆನ್ನಲ್ಲೇ ಇದೀಗ ಏನು IAS ಅಧಿಕಾರಿಯಾಗಿರುವಂತಹ ಜ್ಞಾನೇಂದ್ರ ಕುಮಾರ್ ನಿಗೂಢವಾಗಿ ನಾಪತ್ತೆ ಆಗಿರುವಂಥದ್ದು. ಅವರ ಕುಟುಂಬಸ್ಥರ ಸಂಪರ್ಕಕ್ಕೂ ಸಿಗದೆ, ಜೊತೆಗೆ ಈ ಒಂದು ಏನು ಕೆಪಿಎಸ್ಸಿಯಲ್ಲಿ ಇವರು ಒಂದು ಎಕ್ಸಾಮ್ ಕಂಟ್ರೋಲರ್ ಆಗಿದ್ರು ಅನ್ನುವಂಥ ಕೂಡ ಮಾಹಿತಿಗಳು ಏನು ಲಭ್ಯವಾಗ್ತಾ ಇರುವಂಥದ್ದು. ಮಾರ್ಚ್ವರೆಗೂ ಕೂಡ ಇವರು ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡಿದ್ರು ಅನ್ನುವಂಥ ಮಾಹಿತಿಗಳಿದ್ದಾವೆ. ಇದೀಗ ಇಡಿ ರೈಡ್ ಆಗ್ತಾ ಇದ್ದಂತೆ ಇವರು ಏಕಾಏಕಿ ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಈ ಪಶು ವೈದ್ಯಾಧಿಕಾರಿ ಏನು ಪರೀಕ್ಷೆ ಏನಿತ್ತು ಇದರ ಉಸ್ತುವಾರಿಯನ್ನ ಜ್ಞಾನೇಂದ್ರ ಕುಮಾರ್ ಒತ್ತಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ. ಆದರೆ ಇದುವರೆಗೂ ಕೂಡ ನಗರದಲ್ಲಿ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಇವರ ನಾಪತ್ತೆಗೆ ಸಂಬಂಧ ಇದುವರೆಗೂ ಯಾವುದೇ ಕೂಡ ಏನು ಮಿಸ್ಸಿಂಗ್ ಕೇಸ್ ದಾಖಲಾಗಿಲ್ಲ. ಬದಲಿಗೆ IAS ಅಧಿಕಾರಿಯೊಬ್ಬರು ಏನೊಂದು ಮೌಖಿಕವಾಗಿ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ. ಆದರೆ ಇದುವರೆಗೂ ಕೂಡ ಕಮಿಷನರ್ ಆಗಲಿ ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಲಿ ಯಾವುದೇ ರೀತಿಯಾಗಿ ಇದಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದರೆ ಜ್ಞಾನೇಂದ್ರ ಕುಮಾರ್ ಈ ಒಂದು ಇಡಿ ರೈಡ್ ಆದಮೇಲೆ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಮಾತ್ರ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಜೊತೆಗೆ ಅವರ ಸಂಪರ್ಕಕ್ಕೆ ಇದುವರೆಗೂ ಜ್ಞಾನೇಂದ್ರ ಕುಮಾರ್ ಬಂದಿಲ್ಲ ಅನ್ನುವಂಥ ಮಾಹಿತಿಗಳು, ಜೊತೆಗೆ ಅವರು ಏರ್ಪೋರ್ಟ್ ವರೆಗೂ ಕೂಡ ಪೊಲೀಸರು ಟ್ರ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಅವರು ದೆಹಲಿಯ ಕಡೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆದರೆ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರೋ ಕಾರಣದಿಂದಾಗಿ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಈ ಇಡಿ ಅಧಿಕಾರಿಗಳು ರೈಡ್ ಮಾಡಿದ ಬಳಿಕ ಏಕಾಏಕಿ
ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಒಂದು ವೇಳೆ ಯಾಕೆ ನಾಪತ್ತೆ ಆದರೂ ಇದಕ್ಕೂ ಅವ್ರಿಗೂ ಅಂದರೆ KPSC ಹಗರಣಕ್ಕೂ ಅದು ಅವ್ರಿಗೂ ಸಂಬಂಧ ಏನಾದರೂ ಇದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಅವರ ನಾಪತ್ತೆಯಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಶ್ವೇತಾ, ಓಕೆ ಹರೀಶ್, ಜ್ಞಾನೇಂದ್ರ ಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಈ ಇಡೀ ಪ್ರಕರಣದಲ್ಲಿ ಎಲ್ಲೆಲ್ಲಿದೆ? ಅಂದ್ರೆ ಪೊಲೀಸರಿಗೆ ಈಗ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿದೆ ಇವರು ವಿರುದ್ಧ? ಶ್ವೇತಾ, ಈಗಾಗಲೇ ಏನು ಇಡಿ ಅಧಿಕಾರಿಗಳು ನಿರಂತರವಾಗಿ ಏನೊಂದು ಈ ಒಂದು ಇಡಿ ರೈಡನ್ನು 31 ಕಡೆ ರಾಜ್ಯಾದ್ಯಂತ 31 ಕಡೆ ಏನು ರೈಡನ್ನು ಮಾಡಿದ್ರು, ಅದರ ಸಂಬಂಧವಾಗಿ ಏನಾದರೂ ಇವರು ನಾಪತ್ತೆಯಾದ್ರ ಅನ್ನುವಂಥ ಅನುಮಾನಗಳು ಇದ್ದಾವೆ. ಆದರೆ ಅಧಿಕೃತವಾಗಿ ಎಲ್ಲೂ ಕೂಡ ಬೆಂಗಳೂರಿನ ನಗರದಲ್ಲಿ ಇವರ ನಾಪತ್ತೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿಲ್ಲ. ಹೀಗಾಗಿ ಅವರನ್ನು ಅನಧಿಕೃತವಾಗಿ ಹುಡುಕಬೇಕಾದಂಥ ಒಂದು ಪರಿಸ್ಥಿತಿ. ಒಂದು ವೇಳೆ ಏನಾದರೂ ಏನು ಪೊಲೀಸರಿಗೆ ದೂರು ಕೊಟ್ಟಿದೆ ಆದಲ್ಲಿ ಒಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಮಾಡಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಆದರೆ ಇದುವರೆಗೂ ಕೂಡ ಅವರ ನಾಪತ್ತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಪ್ರಕರಣ ದಾಖಲಾಗಿಲ್ಲ. ಜೊತೆಗೆ ಅವು ಮೌಖಿಕವಾಗಿ ನಗರ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದುವರೆಗೂ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಆಗಲಿ ಅಥವಾ ಹಿರಿಯ ಅಧಿಕಾರಿಗಳಾಗಲಿ ಅವರ ನಾಪತ್ತೆ ಕುರಿತು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂದರೆ ಎಲ್ಲೂ ಕೂಡ ದೂರು ದಾಖಲಾಗಿಲ್ಲ. ಹೀಗಾಗಿ ಅಂದರೆ ಅನಧಿಕೃತವಾಗಿ ಅಂದರೆ ಕಂಪ್ಲೇಂಟ್ ದೂರು ಲಾಡ್ಜ್ ಮಾಡದೆ ಅವರನ್ನು ಹುಡುಕಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಜೊತೆಗೆ ಅವರನ್ನು ಏರ್ಪೋರ್ಟ್ವರೆಗೂ ಕೂಡ ಅವರು ಟ್ರ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಅವರ ಮೊಬೈಲ್ ಏರ್ಪೋರ್ಟ್ನಲ್ಲಿ ಸ್ವಿಚ್ ಆಫ್ ಆಗಿದೆ. ನಂತರ ಅವರು ದೆಹಲಿಯ ಕಡೆ ಪ್ರಯಾಣ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ. ಆದರೆ ಇದುವರೆಗೂ ಕೂಡ ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿಲ್ಲ. ಅವರ ಕುಟುಂಬಸ್ಥರ ಸಂಪರ್ಕಕ್ಕೂ ಕೂಡ ಅವರು ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.